ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಜೆಎಂ ಇಮಾಂ ಟ್ರಸ್ಟ್ ರಿಜಿಸ್ಟರ್ಡ್ ಜಗಳೂರು ಜೆಎಂ ಇಮಾಂ ಸ್ಮಾರಕ ಶಾಲೆಯ ಬೆಳ್ಳಿಯ ಹಬ್ಬದ ಅಂಗವಾಗಿ ಹಾಗೂ 7ನೇ ವರ್ಷದ ಜೆ ಇಮಾಂ ಸ್ಮಾರಕ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ದೇಶಿಸಿ ಇಮಾಂ ಶಾಲೆಯ ಹಳೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಅಂಗವಾಗಿ ದಿನಾಂಕ 26/12/2025, 27/12/2025 ಮತ್ತು 28/12/2025 ಜೆಎಂ ಇಮಾಂ ಶಾಲೆಯಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇಮಾಂ ಶಾಲೆಯ ಸಂತ ಶಿಶುನಾಳ ಶರೀಫ ಸಾಹೇಬರ ರಂಗಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು. ಪತ್ರಿಕಾಗೋಷ್ಠಿ ಉದ್ದೇಶವೇನೆಂದರೆ, ರಾಜ್ಯದ ಸಮಸ್ತ ನಾಗರಿಕರು ಜೆಎಂ ಇಮಾಂ ಸ್ಮಾರಕ ಶಾಲೆಯ ಬೆಳ್ಳಿ ಹಬ್ಬ ಹಾಗೂ 7ನೇ ವರ್ಷದ ಜೆಎಂ ಇಮಾಂ ಸ್ಮಾರಕ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆ ಆಗಮಿಸಬೇಕೆಂದು ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸಾಹಿತಿಗಳಾದ ಯಲಸ್ವಾಮಿ, ಹಿರಿಯ ಶಿಕ್ಷಕರಾದ ಹಾಲಪ್ಪ, ಮುಖ್ಯೋಪಾಧ್ಯಾಯರಾದ ಶಂಕರ್, ಶಿಕ್ಷಕರಾದ ನಾಗರಾಜ್, ಸಾಹಿತಿಗಳು ಹಾಗೂ ಮುಖಂಡರಾದ ಕಾಸಿಂ ಸಾಬ್, ಇಮಾಂ ಶಾಲೆಯ ಆಡಳಿತಾಧಿಕಾರಿಗಳಾದ ಮುನ್ನಾ, ರಂಗಭೂಮಿ ಕಲಾವಿದರಾದ ರಾಜಣ್ಣ ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು. ಸಾಹಿತಿಗಳಾದ NT ಯಲಸ್ವಾಮಿ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡಲಿಕ್ಕೆ ಒಂದು ನಿರ್ಧಾರವನ್ನು ಮಾಡಿಕೊಂಡಿದೆ. ಆ ನಿಮಿತ್ತವಾಗಿ ಬೆಳ್ಳಿ ಹಬ್ಬ, ಪ್ರಶಸ್ತಿ ಪ್ರದಾನ ಮತ್ತು ಶಾಲೆಗೆ ಸಂಬಂಧಿಸಿದ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಮುಂತಾದ ಕೆಲಸ ಕಾರ್ಯಗಳನ್ನು ಒಟ್ಟಿಗೆ ಸೇರಿಬಿಟ್ಟು 3 ದಿನಗಳ ಒಂದು ಬೃಹತ್ ಉತ್ಸವವನ್ನು ಜೆ ಇಮಾಂ ಟ್ರಸ್ಟ್ ಮಾಡ್ತಾ ಇದೆ. ಅಂತಹ ಒಂದು ಇದರಲ್ಲಿ ಆಯ್ಕೆ ಸಮಿತಿಯ ಪರವಾಗಿ ನಾನು ಈ ಒಂದು ಇದರಲ್ಲಿ ಭಾಗವಹಿಸಬೇಕು ಅಂತ ಬಿಟ್ಟು ಅವ್ರು ಕೇಳಿಕೊಂಡಾಗ ಭಾಳ ಸಂತೋಷಪೂರ್ವಕವಾಗಿ ಬಂದು ಈ ಒಂದು ಟ್ರಸ್ಟ್ನ ಪರವಾಗಿ ಯಾರಿಗೆ ಈ ಸಾರಿ ಪ್ರಶಸ್ತಿಯನ್ನು ಮಾಡಿದೆ ಅನ್ನತಕ್ಕಂಥ ಅದನ್ನು ನಾನು ಅಧಿಕೃತವಾಗಿ ಘೋಷಣೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನನಗೆ ಟ್ರಸ್ಟ್ ಕಲ್ಪಿಸಿಕೊಟ್ಟಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ಕೆ ಮಾಧ್ಯಮದ ಮಿತ್ರರು ನೀಡಿರಲ್ಲ ಬಹಳ ಸಹಕಾರ, ಸಲಹೆ ಸಹಕಾರಗಳು ಈಗಾಗಲೇ ಸಲಹೆ ಹಂತವನ್ನು ದಾಟಿದೆ, ಈ ಕಾರ್ಯಕ್ರಮದ ಹಂತಕ್ಕೆ ಬಂದಿದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಮ್ಮ ಪಾತ್ರನೂ ಕೂಡ ಬಹಳ ಪ್ರಮುಖ ಅನ್ನೋದನ್ನು ನಾನು ನೆನಪು ಮಾಡಿಕೊಂಡು ತಾವೆಲ್ಲರೂ ಕೂಡ ಒಂದು ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ನೀಡಬೇಕು ಅಂತ ಬಿಟ್ಟು ವಿನಂತಿಯನ್ನು ಮಾಡ್ತೇನೆ. ಮತ್ತು ಅದೇ ರೀತಿಯಾಗಿ ಟ್ರಸ್ಟಿನ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಇನ್ನಿತರ ವಿಚಾರಗಳ ಬಗ್ಗೆ, ಆಹ್ವಾನ ಪತ್ರಿಕೆಯ ಬಗ್ಗೆ ನಮ್ಮ ಶಂಕರ್ ಅವರಿದ್ದಾರೆ, ಹಾಲಪ್ಪರಿದ್ದಾರೆ, ಮುನ್ನಾ ಅವರಿದ್ದಾರೆ, ಇವರೆಲ್ಲರೂ ಕೂಡ ಬಹಳ ತಂಡ ಕಾರ್ಯವಾಗಿ ಮುಖಾಂತರ ಮಾಡ್ತಾ ಇದ್ದಾರೆ. ಅವರು ಕೆಲವು ವಿಚಾರಗಳನ್ನು, ನಮ್ಮ ರಾಜಪ್ಪ ಅವರು ಎಲ್ಲರೂ ಇದ್ದಾರೆ, ಕೆಲವು ವಿಚಾರಗಳು